ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ನೂರಾರು ಮನೆಗಳು, ಬ್ಯಾಂಕು, ಹೋಟೆಲ್ಲು ಎಲ್ಲ ಜಲಾವೃತ ಆಗ್ಬಿಟ್ಟಿದೆ. ತಗ್ಗು ಪ್ರದೇಶದ ವಾರ್ಡ್ಗಳಿಗೂ ಕೂಡ ನೀರು ನುಗ್ಗಿಬಿಟ್ಟಿದೆ. ವಾರ್ಡ್ ನಂಬರ್ 26ರಲ್ಲಿ 10 ಮನೆಗಳಲ್ಲಿ ಜಲ ರಾಶಿ ತುಂಬಿಕೊಂಡಿದೆ. ರಸ್ತೆಯಲ್ಲೇ ನದಿಯಂತೆ ಉಕ್ಕಿ ಹರಿದಿದೆ ಮಳೆ ನೀರು. ವಿಜಯಪುರದಲ್ಲೂ ಸಿಕ್ಕಾಪಟ್ಟೆ ಅವಾಂತರ ಸೃಷ್ಟಿಸಿದೆ ಮಳೆ. ನೀನು ಮಳೆಗಾಲ ಮುಗಿದು ಚಳಿಗಾಲ ಆರಂಭ ಆಗುತ್ತೇನೋ ಅನ್ನೋ ಹಂತಕ್ಕೆ ಬಂದರೂ ಕೂಡ ಇನ್ನೊಂದೆರಡು ತಿಂಗಳು ಅಷ್ಟರಲ್ಲಿ ಕಂಪ್ಲೀಟ್ ಮಳೆ ಸ್ಟಾಪ್ ಆಗುತ್ತೆ ಅಂತ ನಾವು ಅಂದ್ಕೋತಾ ಇದ್ರೆ ಮಳೆ ಮತ್ತೆ ಭರ್ಜರಿಯಾಗಿ ಸುರಿದು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾನೆ ಇದೆ. ಈಗ ವಿಜಯಪುರದಲ್ಲೂ ಮಳೆ ಅವಾಂತರಗಳು ನೋಡ್ತಾ ಇದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನೀರು ನಿಂತಿದೆ ಅಂತ. ಕೆಸರು ನೀರು, ಕೊಳಚೆ ನೀರಾಗ್ಬಿಡತ್ತದು. ಒಂದು 2 ದಿನ ಹಾಗೆ ನಿಂತುಬಿಟ್ರೆ ಬಹಳ ಕಷ್ಟ ಆಗತ್ತೆ. ವಿಜಯಪುರದಲ್ಲಿ ತಗ್ಗು ಪ್ರದೇಶದ ವಾಸ ಪ್ರದೇಶಗಳು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಲಾವೃತ ಆಗಿದೆ. ನೋಡ್ತಾ ಇದ್ದೀರಿ, ನಡ್ಕೊಂಡು ಹೋಗಕ್ಕಾಗಲ್ಲ, ಅಷ್ಟು ನೀರು ತುಂಬಿಕೊಂಡಿದೆ. ಜನ ಎಲ್ಲ ಪರದಾಡ್ತಾ ಇದ್ದಾರೆ. ಅಲ್ಲೇನು ಖಾಲಿ ಮಾಡ್ಸೋಕ್ಕೂ ಬರಲ್ಲ, ಹಂಗೆ ನೀರು ತುಂಬ್ಕೊಂಡ್ಬಿಟ್ಟಿದೆ. ಸಾಕಷ್ಟು ದೊಡ್ಡ ಪ್ರದೇಶದಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಏನಾಗುತ್ತೆ ಕಾದು ನೋಡಬೇಕು. ಮನೆ, ಬ್ಯಾಂಕು, ಹೋಟೆಲು ಎಲ್ಲ ಜಲಾವೃತ ಆಗಿದೆ. ವಿಜಯಪುರದಲ್ಲಿ ಮಳೆ ಸೃಷ್ಟಿಸಿರ್ತಕ್ಕಂಥ ಅವಾಂತರ. ಜಿಲ್ಲಾಡಳಿತ ಅಲ್ಲಿ ಜನರನ್ನ ಬೇರೆ ಕಡೆಗೆ ಸಾಗಿಸೋಂಥ ಕೆಲಸ ಏನಾದರೂ ಮಾಡುತ್ತಾ ನೋಡಬೇಕು. ಒಟ್ಟಲ್ಲಿ ನಿನ್ನೆ ಸುರಿದಿರ್ತಕ್ಕಂಥ ಮಳೆಗೆ ಸಿಕ್ಕಾಪಟ್ಟೆ ಈ ತಗ್ಗು ಪ್ರದೇಶದ ಬಡಾವಣೆಗಳೆಲ್ಲ ಜಲಾವೃತ ಆಗಿದೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿವಾದ. ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ಆ ವಿವಾದ ಆದ ನಂತರ ಶುದ್ಧೀಕರಣ ಕಾರ್ಯ ಕೈಗೊಂಡಿದ್ದಾರೆ. ಬೆಳಗ್ಗೆ 10:30ಯಿಂದ ಸಂಜೆ 4:15ವರೆಗೂ ಕೂಡ ಶುದ್ಧಿ ಕಾರ್ಯ ಮಾಡಿದ್ದಾರೆ. ಈ ವೇಳೆ ತಿಮ್ಮಪ್ಪನ ದರ್ಶನಕ್ಕೆ ಅವಕಾಶ ಇಲ್ಲ. ಸಂಜೆ 6:30ಯ ನಂತರ ಎಂದಿನಂತೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಸಂಜೆ 6 ಗಂಟೆ ಬಳಿಕ ಲಡ್ಡು ವಿತರಣೆ ಕೌಂಟರ್ ಓಪನ್ ಆಗುತ್ತೆ. ಇವತ್ತು ಬೆಳಗ್ಗೆಯಿಂದಾನೇ ಬೆಂಗಳೂರಿನ ಟಿಟಿಡಿನಲ್ಲೂ ಕೂಡ ಶುದ್ಧೀಕರಣ ಕಾರ್ಯ ಆರಂಭ ಆಗಿದೆ. ಲಡ್ಡು ಪ್ರಸಾದ ವಿತರಣೆಯ ವಿವಾದ ಆಗ್ತಾ ಇದ್ದ ಹಾಗೇನೆ ಶುದ್ಧೀಕರಣ ಕಾರ್ಯ ಆರಂಭ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ ದೇವಸ್ಥಾನದ ಹತ್ತಿರದಿಂದ. ವೀರೇಶ್, ಯಾವ ರೀತಿಯಲ್ಲಿ ಶುದ್ಧೀಕರಣ ಕಾರ್ಯ ನಡೆದಿದೆ? ಇದಕ್ಕೂ ಲಡ್ಡು ಪ್ರಸಾದ ವಿತರಣೆಗೂ ಸಂಬಂಧ ಇದೆಯಾ? ಅರ್ಚಕರು ಏನು ಹೇಳ್ತಾರೆ? ದೇವಸ್ಥಾನದ ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ? ಶ್ರೀಲಕ್ಷ್ಮಿ 27-28ರಂದು ಪವಿತ್ರೋತ್ಸವ ನಡೆಯುತ್ತೆ. ಹೀಗಾಗಿ ಏನಾದರೂ ದೋಷ ಕಂಡು ಬಂದರೆ ಶುದ್ಧೀಕರಣ ಮಾಡಲಾಗತ್ತೆ. ಹೀಗಾಗಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ನಿನ್ನೆ ಶುದ್ಧೀಕರಣ ಮಾಡಾಯಿತು. ಯಾಕಂದರೆ ತಿರುಪತಿಯ ಲಾಡಿನಲ್ಲಿ ಪ್ರಾಣಿಯ ಕಬ್ಬಿನ ತುಪ್ಪವನ್ನು ಬಳಸಿದ್ರೆಂಬ ಒಂದು ಆರೋಪ ಅಲ್ಲಿನ CM ಚಂದ್ರಬಾಬು ನಾಯ್ಡು ಅವರು ಮಾಡಿದರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಶುದ್ಧೀಕರಣ ತಿರುಪತಿ ದೇವಸ್ಥಾನದಲ್ಲಿ ಆಯಿತು. ಇದೀಗ ಮಲ್ಲೇಶ್ವರಂನ TTD ದೇವಸ್ಥಾನದಲ್ಲಿ ಸಹ ಏನು ಶುದ್ಧೀಕರಣ ಮಾಡಲಾಗ್ತದೆ. 27 ಮತ್ತು 28ರಂದು ಪವಿತ್ರೋತ್ಸವ ನಡೆಯುತ್ತೆ, ಹೋಮ ಹವನ ನಡೆಯುತ್ತೆ. ಹೀಗಾಗಿ ಏನಾದರೂ ದೋಷವಿದ್ದರೆ ಶುದ್ಧೀಕರಣ ಮಾಡಲಾಗುತ್ತೆ. ಹೀಗಾಗಿ ಲಡ್ಡಿನಲ್ಲಿ ಒಂದು ಕೊಬ್ಬಿನ ತುಪ್ಪ, ಪ್ರಾಣಿಯ ಕೊಬ್ಬಿನ ತುಪ್ಪ ಆರೋಪದ ಬೆನ್ನಲ್ಲೇ ಈಗ ಶುದ್ಧೀಕರಣ ಆಗ್ತಿದೆ. ಒಳಗಡೆ ಸುಮಾರು ಅರ್ಚಕರಿಂದ ಶುದ್ಧೀಕರಣ ಮಾಡ್ತಿದ್ರೆ. ದೇವಸ್ಥಾನದ ಗರ್ಭಗುಡಿ, ಮೂರ್ತಿ ಮತ್ತು ದೇವರ ಬಟ್ಟೆಗಳನ್ನು ಎಲ್ಲ ಶುದ್ಧೀಕರಣ ಮಾಡ್ತಿದ್ರೆ. ಎಲ್ಲ ಗೇಟ್ಗಳನ್ನು ಬಂದ್ ಮಾಡಿ, ಡೋರ್ಗಳನ್ನು ಲಾಕ್ ಮಾಡಿ ಶುದ್ಧೀಕರಣ ಮಾಡ್ತಿದ್ರೆ. ಬೆಳಗ್ಗೆ 10ರಿಂದ ಅಂದರೆ ಈಗ ಬಂದ್ ಆಗಿದೆ, ದೇವಸ್ಥಾನಕ್ಕೆ ಯಾರಿಗೂ ಎಂಟ್ರಿ ಇಲ್ಲ, ಭಕ್ತಾದಿಗಳಿಗೆ ಪ್ರವೇಶ ಇಲ್ಲ, ಪ್ರಸಾದ ವ್ಯವಸ್ಥೆ ಇಲ್ಲ. ಸಂಜೆ 6ರವರೆಗೂ ಶುದ್ಧೀಕರಣ, ಪೂಜಾ, ಹೋಮ ಹವನ ನಡೆಯುತ್ತೆ. ನಾಳೆಯಿಂದ ಸಹ ಏನು ವಿಶೇಷ ಹೋಮ ಹವನ ನಡೆಯುತ್ತೆ. ಯಾಕಂದರೆ 27-28ರಂದು ದೊಡ್ಡ ಲೆಕ್ಕದಲ್ಲಿ ಪವಿತ್ರೋತ್ಸವ ನಡೆಯುತ್ತೆ. ಈ ಒಂದು ಪವಿತ್ರೋತ್ಸವಕ್ಕೆ ತಿರುಪತಿಯ 10 ಅರ್ಚಕರು ಸಹ ಬರ್ತಾರೆ. ದೊಡ್ಡ ಗ್ರ್ಯಾಂಡ್ ಆಗಿ ಈ ಒಂದು ಪವಿತ್ರೋತ್ಸವ ನಡೆಯುತ್ತೆ. ಹೀಗಾಗಿ ದೇವಸ್ಥಾನದ ಒಳಗಡೆ ಈಗ ಶುದ್ಧೀಕರಣ ಮಾಡ್ತಿದ್ದಾರೆ ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಐಟಿ ಸಿಟಿ ಬೆಂಗಳೂರಿನ ಆಟದ ಮೈದಾನಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಎತ್ತುತ್ತಾ ಇದೆ. ಇತ್ತೀಚೆಗಷ್ಟೇ ನಡೆದಿರ್ತಕ್ಕಂಥ ಘಟನೆ ವೀಕ್ಷಕರೇ ನಿಮಗೆ ಗೊತ್ತಿದೆ.
ಕೆಪಿ ಅಗ್ರಹಾರ ಪಾರ್ಕ್ನಲ್ಲಿ ಗೇಟ್ ಮುರಿದು ಬಿದ್ದು ಮಗುವೊಂದು ಮೃತಪಟ್ಟಿರ್ತಕ್ಕಂಥ ಘಟನೆ. ಆ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಎಷ್ಟರ ಮಟ್ಟಿಗೆ ಸೇಫ್ ಐಟಿ ಸಿಟಿಯ ಆಟದ ಮೈದಾನಗಳು, ಎಷ್ಟರ ಮಟ್ಟಿಗೆ ಸೇಫ್? ಅಲ್ಲಿ ಕಾಂಪೌಂಡ್ ಇರೋದಿಲ್ಲ, ಇದ್ರೂ ಅದು ಸರಿಯಾಗಿರೋದಿಲ್ಲ. ಯಾರೇ ಮಕ್ಕಳು ಆಚೀಚೆ ದಾಟಕ್ಕೆ ಹೋದ್ರೂ ಮುರ್ಕೊಂಡು ಮೈ ಮೇಲೆ ಬೀಳೋ ಹಂಗಿರುತ್ತೆ. ಎಸ್ನ ಈಗ ಮಾಗಡಿ ರಸ್ತೆಯ ಕೆಪಿ ಅಗ್ರಹಾರ BBMP ಗ್ರೌಂಡಲ್ಲಿ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಈ ಒಂದು ಗೇಟ್ ಈ ಹಿಂದೆ ಮುರಿದು ಬಿದ್ದಿತ್ತು. BBMP ಅವರು ಗೇಟ್ ಅಳವಡಿಕೆ ಮಾಡಿದ್ದಾರೆ, ಆದರೆ ಅದು ಸಹ ಸರಿ ಇಲ್ಲ. ಯಾಕಂದರೆ ಸುತ್ತ ಕಾಲೇಜ್ ಇದೆ, ಗ್ರೌಂಡ್ ಇದೆ, ಸಾಕಷ್ಟು ವಿದ್ಯಾರ್ಥಿಗಳು ಓಡಾಡ್ತಾರೆ. ನೋಡಿ ಯಾವ ರೀತಿ ಪಾರ್ಕ್ ಮೇಂಟೈನ್ ಮಾಡ್ತಾರೆ ನೋಡಿ, ತೋರಿಸ್ತೀನಿ ನಿಮಗೆ ಯಾವ ರೀತಿ ಪಾರ್ಕ್ ಇದೆ. ಇದರಲ್ಲಿ ಮಕ್ಕಳು ಆಗುತ್ತೇನ್ರಿ, ಎಲ್ಲ ಮುರಿದು ಹೋಗಿದೆ. ಇದನ್ನು ಮೇಂಟೈನ್ ಮಾಡೋದು ಯಾಕಂದರೆ ಸುಮಾರು ದುಡ್ಡು ಬರುತ್ತೆ ಮೇಂಟೆನೆನ್ಸ್ಗೆ. ನೋಡಿ ಆ ಶಾಲೆ ಇದೆ, ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾದರಿ ಶಾಲೆ ಇದೆ. ಸಾಕಷ್ಟು ಮಕ್ಕಳು ಇಲ್ಲಿ ಬಂದು ಆಟ ಆಡ್ತಾರೆ, ಇಲ್ಲಿ ಕುಂದಿರ್ತಾರೆ. ಆದರೆ ಎಲ್ಲ ಮೇಂಟೈನ್ ಮಾಡ್ತಿಲ್ಲ BBMP ಅಧಿಕಾರಿಗಳು. BBMPಗೆ ಬರುವಂಥ ಫಂಡ್ ಅಂದರೆ ಗ್ರೌಂಡ್ಗೆ ಮತ್ತು ಪಾರ್ಕ್ಗೆ ಬರುವಂಥ ಫಂಡ್ ಏನು ಮಾಡ್ತಾರೆ ಎಂಬುದು ಪ್ರಶ್ನೆ ಆಗಿದೆ. ಹೀಗಾಗಿ ಇಲ್ಲೊಂದು ಕಡೆ ಸಿಟಿ ಜನರಿಗೂ ತುಂಬ ಒಂದು ಕಡೆ ಅನುಮಾನ ಮೂಡುತ್ತೆ BBMP. ಯಾಕಂದರೆ ಒಂದು ಕಡೆ ಗುಂಡಿಗಳಿಂದ ಸಾವಾಗುತ್ತೆ, ಮರಗಳಿಂದ ಸಾವಾಗುತ್ತೆ, ಈಗ ಪಾರ್ಕ್ಗಳಿಂದ ಸಾವಾಗ್ತಿದೆ. ಅಂದರೆ ಬೆಂಗಳೂರಲ್ಲಿ ಎಷ್ಟು ಸೇಫ್ ಎಂಬುದು ಒಂದು ಕಡೆ ಪ್ರಶ್ನೆ ಮೂಡಿದೆ. ಅದಲ್ಲದೆ ನೋಡ್ತಿರ್ಬೋದು, ಈ ಒಂದು ಗೇಟ್ ಮುರಿದೋಗಿದೆ. ಅಲ್ಲದೆ ಈ ಒಂದು ಗೇಟ್ ಅಳವಡಿಕೆ ಮಾಡಿದರೆ ತುಂಬ ದಿನ ಆಗಿದೆ, ಇಲ್ಲಿ ಸಹ ತುಕ್ಕು ಹಿಡಿದೋಗಿದೆ. ಈ ಒಂದು ಗೇಟ್ ಮೂಮೆಂಟ್ ಆಗಲ್ಲ, ಈ ಒಂದು ಗೇಟ್ ಅಷ್ಟೇ ಮೂಮೆಂಟ್ ಆಗುತ್ತೆ. ಇಲ್ಲೆಲ್ಲ ಪುಂಡ ಪೋಖರಿಗಳು ಅಡ್ಡ ಆಗಿದೆ. ಸಂಜೆ ಆದರೆ ಒಳಗಡೆ ಬರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ. ಪಕ್ಕದಲ್ಲಿ ಶಾಲೆ ಇದೆ, ಅದು ಸಹ ಗೊತ್ತಾಗಲ್ಲ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಈ ಗೇಟ್ ಮೂಮೆಂಟೇ ಆಗಲ್ಲ, ನೋಡಿ ಈಗ ಮೂಮೆಂಟೇ ಆಗಲ್ಲ. ಇಲ್ಲಿ ಸಹ ಏನು ಇಲ್ಲಿ ಸಹ ವೆಲ್ಡಿಂಗ್ ಮಾಡಿದ್ದಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ BBMP ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗ್ತದೆ. ಇವರು ಮೇಂಟೈನ್ ಮಾಡಲ್ಲ ಎಂಬುದು ಸ್ಪಷ್ಟವಾಗಿ ಇದರಿಂದ ಗೊತ್ತಾಗುತ್ತೆ. ಎಲ್ಲ ದುಡ್ಡು ಹೊಡೀತಿದ್ದಾರೆ ಎಂಬುದು. ಯಾಕಂದರೆ ಮೇಂಟೈನ್ ಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಬಿಡುಗಡೆ ಆಗುತ್ತೆ ಸರ್ಕಾರದಿಂದ. ನೋಡಿ ಇದು ಸಹ ವೆಲ್ಡಿಂಗ್ ಮಾಡಿದ್ದಾರೆ, ಇಲ್ಲಿ ಸಹ ನೋಡ್ತಿರ್ಬೋದು. ಇದು ಸಹ ಯಾವಾಗ ಉಚ್ಚಿ ಬಿಡುತ್ತೆ ಗೊತ್ತಾಗಲ್ಲ. ಹೀಗಾಗಿ ಬೇಗ ಎಲ್ಲೆಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಸರಿಪಡಿಸಬೇಕು. BBMP ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಯಾಕಂದರೆ ಇಲ್ಲಿ ಸ್ಕೂಲ್ ಇದೆ ನೋಡಿ, ಈಗ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾದರಿ ಪ್ರಾಥಮಿಕ ಶಾಲೆ ಕೆಪಿ ಅಗ್ರಹಾರ ಸ್ಕೂಲ್ ಇದೆ. ಸಾಕಷ್ಟು ಮಕ್ಕಳು ಓಡಾಡ್ತಾರೆ. ಇಲ್ಲಿ ಏನಾದರೂ ಅನಾಹುತ ಆಯ್ತು ಅಂದರೆ, ಯಾಕಂದರೆ ಮೊದಲು ಒಂದು ಗೇಟ್ ಬಿದ್ದಿದೆ. ಹೀಗಾಗಿ BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಪರಿಶೀಲನೆ ಮಾಡಿ ಏನು ಸಮಸ್ಯೆ ಇದೆ ಎಂಬುದು ಗೊತ್ತುಪಡಿಸಿ ಸೂಕ್ತವಾದ ಭದ್ರತೆಯನ್ನು ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಟೆನ್ಷನ್ ಶುರುವಾಗ್ಬಿಟ್ಟಿದೆ. ಇವತ್ತು ಮುಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಾಯಕ ದಿನ ಆಗಿರುವಂಥದ್ದು. ಏನಾಗತ್ತೆ ಅನ್ನೋದನ್ನ ಒಂದು ಕಡೆ ಕಾದು ಕುಳಿತಿದ್ದಾರೆ ಸಿದ್ದರಾಮಯ್ಯನವರು. ಇಂದು ಮುಡಾ ತೀರ್ಪು ಹಿನ್ನೆಲೆ ರಾಜ್ಯ ಸರ್ಕಾರ ಅಲರ್ಟ್ ಕೂಡ ಆಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಇಂದು ಸಚಿವರಿಗೆ ಬೆಂಗಳೂರಿನಲ್ಲೇ ಇರುವಂತೆ ಸೂಚನೆಯನ್ನ ನೀಡಿದ್ದಾರಂತೆ. ವ್ಯತಿರಿಕ್ತ ತೀರ್ಪು ಬಂದ್ರೆ ಮುಂದಿನ ನಿರ್ಧಾರಗಳ ತೀರ್ಮಾನ ಆಗಬೇಕು. ಹೀಗಾಗಿ ಸಲಹೆ ನೀಡೋದಕ್ಕೆ ಸಚಿವರಿಗೆ ಬೆಂಗಳೂರಿನಲ್ಲಿ ಇರುವಂತೆ ಸೂಚಿಸಿದ್ದಾರೆ.